ತಮಿಳುನಾಡಲ್ಲಿ ನಿರೀಕ್ಷೆ ಮೀರಿ ನಟ ವಿಜಯ್ ಟಿವಿಕೆ ಪಕ್ಷವನ್ನು ಹೆಚ್ಚು ಮತಗಳ ಅಂತರದಲ್ಲಿ ಹಾಗೂ ಹೆಚ್ಚು ಮತಗಟ್ಟೆಯಲ್ಲಿ ಈಗ ಜಯಶಾಲಿಯನ್ನು ಕಂಡಿರುವಂಥದ್ದು. ಈಗಾಗಲೇ ಏನು ಬೆಂಗಳೂರಿನ ಶ್ರೀರಾಮ್ಪುರದಲ್ಲೂ ಕೂಡ ನಟ ವಿಜಯ್ ಅವರ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿದ್ದೀನಿ. ದೃಶ್ಯದಲ್ಲಿ ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತೀನಿ. ಅಂದರೆ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟು ದೊಡ್ಡ ಕ್ರೇಜು ಹಾಗೆಯೇ ಇಷ್ಟು ಬಹುಮತದಿಂದ ಗೆಲ್ತಾರೆ ಅಂತೇಳಿ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಹಾಗೆಯೇ ಬೆಂಗಳೂರಿನ ಶ್ರೀರಾಮ್ಪುರದಲ್ಲಿರುವಂತಹ ನಟ ವಿಜಯ್ ಅವರ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಮುಂದಿನ CM ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅನ್ನುವಂತಹ ಘೋಷಣೆಯನ್ನು ಕೂಡ ಕೂಗ್ತಿರುವಂಥದ್ದು. ಏನು ಹೇಳ್ತೀರಾ ನೀವು? ನಿರೀಕ್ಷೆ ಮಾಡಿದ್ರಾ ವಿಜಯ್ ಅವರು ಇಷ್ಟು ಬಹುಮತದಿಂದ ಅಥವಾ ಇಷ್ಟು ಅಂದರೆ ಯಾರು ಕೂಡ ಊಹೆ ಮಾಡಿರಲಿಲ್ಲ? ಏನು ಅನಿಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ? ಇಲ್ಲ, ಯಾರು ಅನ್ಸ್ಕೊಂಡಿರ್ಲಿಲ್ಲ ಅವ್ರು ಗೆಲ್ತಾರ ಅಂತ. ಫಸ್ಟ್ ಟೈಮ್ ಅದು 24ಅಲ್ಲಿ ಇದು ಮಾಡಿ 26ಅಲ್ಲಿ ಗೆಲ್ತಾರಂತ ಯಾರು ಅಂದ್ಕೊಂಡಿಲ್ಲ. ಇದು ಇಷ್ಟರಲ್ಲೇ ಫಸ್ಟ್ ಟೈಮ್ ಅವ್ರು ಗೆದ್ದಿರೋದು. ಇದಕ್ಕೆ ಮುಂಚೆ ಯಾರು ಆ ಥರ ಗೆದ್ದಿರಲಿಲ್ಲ. ಅಲ್ಲ, ಎಲ್ಲರೂ ಕೂಡ ಹೇಳ್ತಾ ಇದ್ರು ಈ ಬಾರಿ ಗೆಲ್ಲಲ್ಲ ಅಂದರೆ ಇನ್ನೂ 2 ವರ್ಷ ಬೇಕು, 2 ಟರ್ಮ್ ಬೇಕು, ಅದಾದ್ಮೇಲೆ ಅಧಿಕಾರದ ಚುಕ್ಕಾಣಿನೇ ಹಿಡಿತಾರೆ ಅಥವಾ ಮುಖ್ಯಮಂತ್ರಿ ಆಗ್ತಾರೆ ಅಥವಾ ಅಧಿಕಾರ ಸ್ವೀಕಾರ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿಮ್ಮ ನಿರೀಕ್ಷೆ ಎಷ್ಟಿತ್ತು? ಎಷ್ಟು ಸೀಟ್ಗಳು ಬರುವಂತಹ ನಿರೀಕ್ಷೆ ಇತ್ತು ನಿಮಗೆ? ಇಲ್ಲ, ನಮಗೆ ಅವ್ರು ಗೆಲ್ತಾರಂತ ಗೊತ್ತು. ಯಾಕಂದರೆ ಅವರು ಫಿಲಮ್ ಇಂಡಸ್ಟ್ರಿಗೆ ಬಂದಿರೋದ್ರಿಂದನೇ ಒಳ್ಳೇದುಗಳನ್ನ ಮಾಡ್ಕೊಂಡು ಬಂದಿದ್ರು. ಅದು ನಾವು ನೋಡಿಕೊಂಡು ಅವ್ರ ಹಿಂದೆನೇ ಬರ್ತಾ ಇದ್ವಿ. ಅದರಿಂದಾನೇ ನಮಗೆ ಒಂದು ನಂಬಿಕೆ ಇತ್ತು ಗೆಲ್ತಾರಂತ. ಓಕೆ, ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ರಿ ಹಾಗಾದ್ರೆ? ಒಂದು ಕಡೆ ನಟ ವಿಜಯ್ ಅವರ ಅಭಿಮಾನಿಗಳು, ಇನ್ನೊಂದು ಕಡೆ ಈಗ ಗೆದ್ದಿದ್ದಾರೆ, ಮುಖ್ಯಮಂತ್ರಿ ಆಗುವಂಥ ನಿರೀಕ್ಷೆಯಲ್ಲಿ ಕೂಡ ಇರುವಂಥದ್ದು. ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರಿ? ಸೆಲೆಬ್ರೇಷನ್ ಹೆಂಗಿತ್ತು? ಎಲ್ಲ ಹುಡುಗರು ಕೇಕ್ ಕಟ್ ಮಾಡಿಕೊಂಡು ಪಟಾಕಿ ಹೊಡ್ಕೊಂಡು ಸ್ಪೀಕರ್ ಹಾಕೊಂಡು ಚೆನ್ನಾಗಿ ಕುಣಿತಾ ಇದ್ರು. ಇಲ್ಲಿ ಒಂದು ಇದ್ರಲ್ಲಿತ್ತು, ಒಂದು ವಾತಾವರಣ ಹಂಗಿತ್ತು, ಕ್ರೇಜಲ್ಲಿ ಇದ್ವಿ. ಓಕೆ, ಕೊನೆಯದಾಗಿ ಏನು ಹೇಳ್ತೀರಿ ನಟ ವಿಜಯ್ಗೆ ಮತ್ತು ಅವರ ಅಭಿಮಾನಿಗಳಿಗೆ? ಮತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸರ್ಕಾರ ರಚನೆ ಮಾಡಲಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಿದ್ದಾರೆ. ಕೊನೆಯದಾಗಿ ಏನು ಹೇಳ್ತೀರಿ ಅವ್ರ ಅಭಿಮಾನಿಗಳಿಗೆ? ಇಲ್ಲ, ಅವ್ರು ಒಳ್ಳೇದು ಮಾಡ್ತಾರಂತ ಗೊತ್ತು. ಇನ್ಮೇಲೇನೋ ಅವ್ರು ಬೆಳಿಬೇಕಂತ ನಾವು ಯೋಚನೆ ಮಾಡ್ತಾ ಇದೀವಿ. ಎಲ್ಲ ಸ್ಟೇಟ್ಗೂ ಅವ್ರು ಹೋಗ್ಬೇಕಂತ ನಾವು ಯೋಚನೆ ಮಾಡ್ತಾ ಇದೀವಿ. ಓಕೆ, ಆಂಧ್ರದಲ್ಲಿ ಪವನ್ ಕಲ್ಯಾಣ್ ಅವರು ಕ್ರೇಜ್ ಇತ್ತು. ಆಮೇಲೆ ತಮಿಳ್ನಾಡಲ್ಲಿ ಈಗ ವಿಜಯ್ ಅವರು ಕೂಡ ಸಿನಿಮಾದಿಂದ ಬಂದಿರುವಂಥದ್ದು, ಈಗ ಮುಖ್ಯಮಂತ್ರಿ ಆಗುವಂತಹ ಒಂದು ಹಂತಕ್ಕೆ ಇರುವಂಥದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿ ಆಗುವಂತಹ ಎಲ್ಲ ಲಕ್ಷಣ ಕಾಣ್ತಿದೆ. ಅದೇ ರೀತಿ ತಮಿಳ್ನಾಡು, ಕೇರಳ ಆಯಿತು, ಕ್ರೇಜ್ ಆಯಿತು. ಕರ್ನಾಟಕದಲ್ಲಿ ಯಾರಾದರೂ ಈ ರೀತಿ ಕ್ರೇಜ್ ಮಾಡಲಿಕ್ಕೆ ಸಾಧ್ಯನಾ? ಕ್ರೇಜ್ ಹುಟ್ಟಿಸ್ಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು? ಡಿ ಬಾಸು ಇಲ್ಲ ರವಿಚಂದ್ರನ್ ಅವರು ಬಂದರೂ ಚೆನ್ನಾಗಿರುತ್ತೆ. ಇವರು ಬಂದರೆ, ಡಿ ಬಾಸ್ ಬಂದರೆ ಏನೋ ಕ್ರೇಜ್ ಚೆನ್ನಾಗಿರುತ್ತೆ. ಖಂಡಿತ ಗೆಲ್ತಾರೆ. ಡಿ ಬಾಸ್ ಬಂದರೆ ಖಂಡಿತ ಗೆಲ್ತಾರೆ. ಓಕೆ, ಅಂದರೆ ತಮಿಳ್ನಾಡಲ್ಲಿ ಇರುವಂತಹ ವಿಜಯ್ಗೆ ಕ್ರೇಜ್ ಇರುವಂತಹ ಕ್ರೇಜು ಡಿ ಬಾಸ್, ದರ್ಶನ್ ಅವರಿಗೂ ಕೂಡ ಕರ್ನಾಟಕದಲ್ಲಿ ಇದೆ ಅಂತ ಹೇಳ್ತೀರಾ? ಇದೆ, ಖಂಡಿತ ಇದೆ. ಡಿ ಬಾಸ್ಗೆ ಇದೆ. ಏನೇ ಒಂದು ವೇಳೆ ಏನಾದರೂ ಸಪೋರ್ಟ್ ಮಾಡ್ತೀರಾ ನೀವೇನಾದರೂ ಮುಂದೆ ಏನಾದರೂ ಆ ರೀತಿ ಆದರೆ? ಖಂಡಿತ ಮಾಡ್ತೀರಿ. ನಾವು ಕರ್ನಾಟಕದಲ್ಲಿ ತಮಿಳ್ ಮಾತಾಡಿದ್ರು ಕರ್ನಾಟಕಗೆ ಸಪೋರ್ಟ್ ಮಾಡ್ತೀರಿ, ಡಿ ಬಾಸ್ಗೆ ಸಪೋರ್ಟ್ ಮಾಡ್ತೀರಿ. ಓಕೆ ಸರ್, ಈಗ ನೀವು ಹೇಳ್ತಾ ಇದ್ರಿ ಡಿ ಬಾಸ್ ಕ್ರೇಜ್ ಆ ರೀತಿ ಇದೆ ಅನ್ನುವಂಥದ್ದು ಹೇಳಿದ್ರಿ. ಒಂದು ವೇಳೆ ಏನಾದರೂ ಆ ರೀತಿ ಆದರೆ ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ? ಇಲ್ಲ, ನಮ್ಮ ಸಪೋರ್ಟ್ ಅವ್ರಿಗೆ. ಡಿ ಬಾಸ್ ಬಂದರೆ ಪಕ್ಕಾ ಸಪೋರ್ಟ್ ಮಾಡ್ತೀವಿ. ಎಸ್, ಇದಿಷ್ಟು ನಟ ವಿಜಯ್ ಅವರ ಅಭಿಮಾನಿಗಳು ಹೇಳುವಂಥದ್ದು. ಅಂದರೆ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಹಾಗೆಯೇ ಕರ್ನಾಟಕದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಕ್ರೇಜ್ ಮುಂದಿನ ದಿನಗಳಲ್ಲಿ ಬರಬೇಕು, ಅದಕ್ಕೆ ದರ್ಶನ್ ಅವರ ಮೂಲಕನೇ ಬರುವಂತಹ ಚಾನ್ಸಸ್ ಇದೆ, ಬರಲಿ ಅನ್ನುವಂತಹ ಅವರ ಅಭಿಮಾನಿಗಳು ಅವರ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.